I want to show you another verse. ಮತ್ತೊಂದು ವಚನವನ್ನ ನಾನು ನಿಮಗೆ ತೋರಿಸ ಬಯಸುತ್ತೇನೆ. In the book of Zechariah chapter 12, there was a prophecy. ಜಕರ್ಯ 12ನೇ ಅಧ್ಯಾಯದಲ್ಲಿ ಒಂದು ಪ್ರವಾದನ ವಾಕ್ಯವಿದೆ. In the Old Testament, Zechariah chapter 12. ಹಳೆ ಒಡಂಬಡಿಕೆಯಲ್ಲಿ ಜಕರ್ಯ 12ನೇ ಅಧ್ಯಾಯ. It was a prophecy of what God would do on the day of Pentecost. ಪಂಚಶತಮ ದಿನದಂದು ದೇವರು ಏನು ಮಾಡಲು ಹೊರಟಿದ್ದಾರೆ ಅನ್ನುವಂತ ವಿಷಯವಾಗಿನ ಪ್ರವಾದನ ವಾಕ್ಯ. We know that on the day of Pentecost, He poured out His Spirit. ನಮಗೆ ಗೊತ್ತಿದೆ, ಪಂಚಶತಮ ದಿನದಂದು ದೇವರು ತನ್ನ ಆತ್ಮವನ್ನ ಸುರಿಸಿದನು. And it's called here in Zechariah 12 and verse 10. ಜಕರ್ಯ 12ನೇ ಅಧ್ಯಾಯ 10ನೇ ವಚನದಲ್ಲಿ ಇಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ, I will pour out on the inhabitants of Jerusalem, ಯೆರೂಸಲೇಮಿನ ನಿವಾಸಿಗಳ ಮೇಲೆ ನಾನು ಸುರಿಸುವೆನು, the house of David, the spirit of grace. ದಾವಿದನ ಮನೆತನದವರ ಮೇಲೆಯೂ ಸುರಿಸುವೆನು, ಏನದು? ಕೃಪೆಯ ಆತ್ಮವನ್ನು. And of supplication, that is a spirit that makes us pray in dependence upon God for grace. ಮತ್ತು ಬಿನ್ನಹಗಳ ಆತ್ಮವನ್ನು. ಆ ಬಿನ್ನಹದ ಆತ್ಮವು ನಮ್ಮನ್ನು ಪ್ರಾರ್ಥಿಸುವಂತೆ ಮತ್ತು ದೇವರ ಕೃಪೆಗಾಗಿ ಆತನ ಮೇಲೆ ಆತುಕೊಳ್ಳುವಂತೆ ಅದು ಮಾಡುತ್ತದೆ. So that they will look upon me. ಇದರಿಂದಾಗಿ ಅವರು ನನ್ನ ಮೇಲೆ ದೃಷ್ಟಿ ಇಡುವರು. So when the spirit of grace is poured upon us, ನಮ್ಮ ಮೇಲೆ ಕೃಪೆಯ ಆತ್ಮನು ಸುರಿಸಲ್ಪಟ್ಟಾಗ we look at Him ನಾವು ಆತನನ್ನು ನೋಡುವವರಾಗ್ತೇವೆ. whom we have pierced with our sin. ಯಾರನ್ನ ಅಂದ್ರೆ ನಮ್ಮ ಪಾಪದಿಂದ ನಾವು ಯಾರನ್ನ ಚುಚ್ಚಿರ್ತೀವಲ್ಲ, ಅಂದ್ರೆ ಮೊಳೆ ಹೊಡೆದಿರ್ತೀವಲ್ಲ ಆತನನ್ನ. And I will mourn. ನಾನು ವ್ಯಥೆ ಪಡುತ್ತೇನೆ, ಗೋಳಾಡುತ್ತೇನೆ. And I will not look at other worldly Christians and judge them. ನಾನು ಇತರ ಲೋಕದ ಕ್ರೈಸ್ತರನ್ನ ನೋಡುವವನಾಗಿರುವುದಿಲ್ಲ ಮತ್ತು ಅವರನ್ನ ತೀರ್ಪು ಮಾಡುವವನಾಗಿರುವುದಿಲ್ಲ. And I will not imitate other Christians. ನಾನು ಇತರ ಕ್ರೈಸ್ತರನ್ನ ಅನುಸರಿಸುವವನು ಆಗಿರುವುದಿಲ್ಲ. And I will not attach myself to some preachers. ನಾನು ಯಾವುದೇ ಬೋಧಕನಿಗೆ ಅಂಟಿಕೊಂಡು ಇರುವುದಿಲ್ಲ. I will look at Jesus. ನಾನು ಯೇಸುವನ್ನ ನೋಡುವವನಾಗಿರುತ್ತೇನೆ. And be connected to Him. And I will mourn because I pierced Him. ನಾನು ಆತನೊಟ್ಟಿಗೆ ಸಂಪರ್ಕವನ್ನ ಹೊಂದಿರುತ್ತೇನೆ ಮತ್ತು ನಾನು ಗೋಳಾಡುತ್ತೇನೆ, ಯಾಕಂದರೆ ನಾನೇ ಆತನಿಗೆ ಮೊಳೆ ಹೊಡೆದಿದ್ದು, ಅಂದ್ರೆ ಚುಚ್ಚಿದ್ದು. Imagine if you live your Christian life like this. ಕಲ್ಪಿಸಿಕೊಳ್ಳ್ರಿ, ನೀವು ಈ ರೀತಿಯಾಗಿ ಕ್ರೈಸ್ತ ಜೀವಿತವನ್ನ ಜೀವಿಸುವಾಗ, That if you refuse to look at other worldly Christians, ನೀವು ಇತರ ಲೋಕದ ಕ್ರೈಸ್ತರನ್ನ ನೋಡಲು ನಿರಾಕರಿಸುತ್ತೀರಿ. refuse to get attached to men of God and say, Lord, I want to be connected to you. ದೈವಿಕ ಮನುಷ್ಯನೊಟ್ಟಿಗೆ ಅಂಟಿಕೊಳ್ಳುವುದನ್ನ ನೀವು ನಿರಾಕರಿಸುತ್ತೀರಿ. ಹೇಳ್ತೀರಿ, ಕರ್ತರಾದ ಯೇಸುವೆ, ನಾನು ನಿಮ್ಮೊಟ್ಟಿಗೆ ಸಂಪರ್ಕವನ್ನು ಹೊಂದಿರಬೇಕು. I want to look at you whom I pierced by my sins and I want to mourn. ನನ್ನ ಪಾಪಗಳಿಂದ ನಿಮ್ಮನ್ನ ಚುಚ್ಚಿದ್ದೇನಲ್ಲ, ಹಾಗಾಗಿ ನಾನು ನಿಮ್ಮನ್ನ ನೋಡುವನಾಗಿರ್ತೇನೆ, ನಿಮಗಾಗಿ ಗೋಳಾಡುತ್ತೇನೆ. Boy, can you imagine what your life will be like 6 months from now? ಈ ರೀತಿಯಾಗಿ ನೀವಿರುವಾಗ ಇಂದಿನಿಂದ ನಂತರದ 6 ತಿಂಗಳು ನಿಮ್ಮ ಜೀವಿತ ಹೇಗಿರುತ್ತೆ ಕಲ್ಪಿಸಿಕೊಳ್ಳುತ್ತೀರಾ? It'll be absolutely unimaginable. Your spiritual growth. ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನ ಊಹಿಸಿಕೊಳ್ಳುವುದು ಸಹ ಅಸಾಧ್ಯ ಆಗ. And that's why the devil's always going to turn you away from looking unto Jesus. ಅದಕ್ಕಾಗಿ ಸೈತಾನನು ಯಾವಾಗಲೂ ನಿಮ್ಮನ್ನು ಯೇಸುವನ್ನ ನೋಡುವುದರಿಂದ ನಿಮ್ಮನ್ನು ಬೇರೆ ಕಡೆಗೆ ತಿರುಗಿಸುವಂತ ಪ್ರಯತ್ನ ಮಾಡ್ತಿರ್ತಾನೆ. Make you look at that person, pass an opinion on that person, judge the other person and destroy yourself. ನೀವು ಇತರ ವ್ಯಕ್ತಿಯನ್ನ ನೋಡುವಂತೆ ಆತನು ಮಾಡ್ತಾನೆ, ಆತನ ಮೇಲೆ ಅಭಿಪ್ರಾಯ ಹಾಕುವಂತೆ ಮಾಡ್ತಾನೆ ಮತ್ತು ಆತನನ್ನ ನೀವು ತೀರ್ಪು ಮಾಡುವಂತೆ ಕೂಡ ಮಾಡ್ತಾನೆ. ನಂತರದಲ್ಲಿ ನಿಮ್ಮನ್ನ ನೀವು ನಾಶ ಮಾಡಿಕೊಳ್ತೀರಿ. My dear brothers and sisters, I beseech you by the mercies of God, give up that habit. ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಕರುಣೆಯಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದು ಏನಪ್ಪಾ ಅಂದ್ರೆ, ಆ ಒಂದು ಹವ್ಯಾಸವನ್ನ ದಯಮಾಡಿ ಬಿಟ್ಬಿಡ್ರಿ. Give it up. All you senior sisters who judge others, when will you give up this bad habit? ಅದನ್ನ ಬಿಟ್ಟು ಬಿಡ್ರಿ. ಇತರರನ್ನ ತೀರ್ಪು ಮಾಡುವಂತ ಎಲ್ಲಾ ಹಿರಿಯ ಸಹೋದರಿಯರೇ, ಯಾವಾಗ ನೀವು ಈ ಒಂದು ಕೆಟ್ಟ ಹವ್ಯಾಸವನ್ನ ಬಿಟ್ಟು ಬಿಡುತ್ತೀರಿ? You senior brothers who think that you know so much. ಹಿರಿಯ ಸಹೋದರರೇ, ನಿಮಗೆ ನೀವೇ ಯೋಚಿಸಿಕೊಳ್ಳುತ್ತೀರಿ ನಿಮಗೆ ಬಹಳಷ್ಟು ಗೊತ್ತಿದೆ ಅಂತ. When will you give up this habit and just look on Him whom you have pierced? ಈ ಒಂದು ಕೆಟ್ಟ ಹವ್ಯಾಸವನ್ನ ನೀವು ಯಾವಾಗ ಬಿಟ್ಟು ಬಿಡ್ತೀರಿ? ನೀವೇ ಚುಚ್ಚಿದಂತ ಯೇಸು ಕ್ರಿಸ್ತನನ್ನ ಯಾವಾಗ ನೀವು ನೋಡುತ್ತೀರಿ? Yeah.
The Spirit of grace is poured on such people more and more and more and more. ಕೃಪೆಯ ಆತ್ಮನು ಅಂತಹ ಜನರ ಮೇಲೆ ಹೆಚ್ಚು ಹೆಚ್ಚಾಗಿ ಸುರಿಯಲ್ಪಡಬೇಕು. And even in the early days, ಮತ್ತು ಪ್ರಾರಂಭದ ದಿನಗಳಲ್ಲಿಯೂ ಸಹ the Apostle Peter, when he wrote his letter, he had to use an expression called 1 Peter 5. ಅಪೊಸ್ತಲನಾದಂಥ ಪೇತ್ರನು ತನ್ನ ಪತ್ರಿಕೆಯನ್ನ ಬರೆಯುವಾಗ 1 ಪೇತ್ರ 5ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುವವನಾಗಿರ್ತಾನೆ. 1 Peter 5 and verse 12, the last part. 1 ಪೇತ್ರ 5ನೇ ಅಧ್ಯಾಯ 12ನೇ ವಚನ ಕಡೆ ಭಾಗ. He says, I have written to you briefly, exhorting and testifying to you. ನಾನು ನಿಮ್ಮನ್ನು ಎಚ್ಚರಿಸುವುದಕ್ಕೂ ಮತ್ತು ನಿಮಗೆ ಸಾಕ್ಷಿ ಹೇಳುವುದಕ್ಕೂ ಸಂಕ್ಷಿಪ್ತವಾಗಿ ಇದನ್ನ ಬರೆದಿದ್ದೇನೆ ಅಂತ ಹೇಳುತ್ತಾನಲ್ಲಿ. That this is the true grace of God. ಇದೇ ದೇವರ ನಿಜವಾದ ಕೃಪೆಯು. Now, when do you need to use the word true? Only where there's a counterfeit. ಯಾವಾಗ ನಾವು ನಿಜ ಎಂಬ ಪದವನ್ನ ಉಪಯೋಗಿಸುತ್ತೇವೆ, ಯಾವಾಗ ನಕಲುತನ ಎಂಬುವಂಥದ್ದು ಕಂಡು ಬರುತ್ತಲ್ಲ ಅವಾಗ. If I give you a Indian Express newspaper, I don't have to say this is the true Indian Express newspaper. ನಾನು ನಿಮಗೆ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಅನ್ನ ಕೊಡುವಾಗ ಇದು ನಿಜವಾದ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಅಂತ ಹೇಳಿಕೊಡೋ ಅವಶ್ಯಕತೆ ಇಲ್ಲ. Because I've never seen a counterfeit Indian Express newspaper. ಯಾಕಂದ್ರೆ ನಾನು ನಕಲುಗೊಂಡಂತ ಇಂಡಿಯನ್ ಎಕ್ಸ್ಪ್ರೆಸ್ ವಾರ್ತಾಪತ್ರಿಕೆ ನೋಡೇ ಇಲ್ಲ. Nobody wastes time making counterfeit newspapers. ಯಾರು ಕೂಡ ತಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳೋದಿಲ್ಲ ನಕಲು ವಾರ್ತಾಪತ್ರಿಕೆಯನ್ನ ಸೃಷ್ಟಿಸೋದರಲ್ಲಿ. But if I give you a 100 rupee note, I may have to say this is a genuine true 100 rupee note. ನಾನು ನಿಮಗೆ 100 ರೂಪಾಯಿ ಕೊಡುವಾಗ ನಿಮಗೆ ಹೇಳಬೇಕಾಗತ್ತೆ ಇದು ನಿಜವಾದ 100 ರೂಪಾಯಿ ನೋಟ್ ಅಂತ. Because people make counterfeits. ಯಾಕಂದ್ರೆ ಜನರು ಅದನ್ನ ನಕಲು ಮಾಡೋ ಸಾಧ್ಯತೆ ಇರುತ್ತೆ. So the need for Peter in the first century, 35 years after Pentecost, ಪಂಚಶತಮ ಆಗಿ 35 ವರ್ಷದ ನಂತರ ಪೇತ್ರನಿಗೆ ಈ ರೀತಿ ಹೇಳುವ ಅಗತ್ಯತೆ ಇತ್ತು. to be able to say this is the true grace of God means ದೇವರ ನಿಜವಾದ ಕೃಪೆ ಇದು ಆಗಿದೆ ಎಂಬುದರ ಅರ್ಥ even at that time there was a false grace. ಆ ಸಮಯದಲ್ಲಿಯೂ ಕೂಡ ತಪ್ಪಾದ ಅಥವಾ ಸುಳ್ಳಿನ ಕೃಪೆ ಇತ್ತು. So false grace is not a 20th century phenomenon. ತಪ್ಪಾದ ಅಥವಾ ಸುಳ್ಳಾದ ಕೃಪೆಯು 20ನೇ ಶತಮಾನದ ವಿದ್ಯಮಾನವಲ್ಲ. It was there in the first century and the apostles had to fight it. ಅದು ಮೊದಲನೆಯ ಶತಮಾನದಲ್ಲಿಯೇ ಇತ್ತು. ಅಪೊಸ್ತಲರು ಅದಕ್ಕಾಗಿ ಹೋರಾಡಬೇಕಾಗಿತ್ತು. And to explain people, that's not what grace is. This is the true grace of God. ಜನರಿಗೆ ಇದನ್ನ ವಿವರಿಸಿ ಹೇಳಬೇಕಾಗಿತ್ತು. ಕೃಪೆ ಅಂದ್ರೆ ಅದಲ್ಲ, ಇದು ನಿಜವಾದ ದೇವರ ಕೃಪೆ ಅಂತ. And he writes in this letter, this is the true grace of God where ಆತನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ, ಇದು ನಿಜವಾದ ದೇವರ ಕೃಪೆಯು ಎಲ್ಲಿ ಅಂದ್ರೆ verse chapter 4 verse 1, you suffer in the flesh and you don't sin anymore. 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿರೋ ಪ್ರಕಾರ ನೀವು ಮಾಂಸದಲ್ಲಿ ಬಾಧೆ ಪಟ್ಟಿದ್ದರಿಂದ ಇನ್ನು ಮುಂದೆ ನೀವು ಪಾಪ ಮಾಡುವುದಿಲ್ಲ. You spend the rest of your life doing the will of God. It's amazing. ನಿಮ್ಮ ಮಿಕ್ಕ ಜೀವಿತವನ್ನ ಯಾವುದರಲ್ಲಿ ಕಳೆಯುತ್ತೀರಿ? ದೇವರ ಚಿತ್ತವನ್ನ ಮಾಡುವುದರಲ್ಲಿ. ಇದು ಒಂದು ವಿಸ್ಮಯ ಅಲ್ವಾ? This is the true grace of God, 1 Peter 4:1, where you stop sinning and spend your life doing the will of God. 1 ಪೇತ್ರ 4:1 ನೀವು ಪಾಪವನ್ನ ನಿಲ್ಲಿಸಿ ಬಿಟ್ಟಿದ್ದೀರಿ ಮತ್ತು ನಿಮ್ಮ ಮಿಕ್ಕ ಜೀವಿತವನ್ನ ದೇವರ ಚಿತ್ತವನ್ನ ಮಾಡುವುದರಲ್ಲಿ ಕಳೆಯುತ್ತೀರಿ. That is the true grace of God, where you stop sinning. ನೀವು ಪಾಪವನ್ನ ಮಾಡುವುದನ್ನ ನಿಲ್ಲಿಸಿ ಬಿಡ್ತಿರಲ್ಲ, ಅದೇ ನಿಜವಾದ ದೇವರ ಕೃಪೆ. And do the will of God for the rest of your life. That is the true grace of God. ನಿಮ್ಮ ಮಿಕ್ಕ ಜೀವಿತವನ್ನ ದೇವರ ಚಿತ್ತವನ್ನ ಮಾಡುವುದರಲ್ಲಿ ಕಳೆಯುವಂಥದ್ದು, ಅದೇ ನಿಜವಾದ ದೇವರ ಕೃಪೆಯಾಗಿದೆ.